ಬೇಗ ಹೋಗ್ಬೇಕಿತ್ತು, ಒಂದು 15 ಮಿನಿಟ್ಸ್ ಲೇಟ್ ಆಗಿದೆ. ಕ್ವಾಲಿಟಿ ಆ್ಯಂಡ್ ಹೈಜೀನ್ ತಿಂದದ್ದು ಮಾತ್ರ. ಇವಾಗ ನೋಡಿ ಬನ್ನಿ ಯಾವ ಥರ ಸ್ಮಾಲ್ ಸ್ಲೈಸಸ್ ಕೇಕ್ ಅದು. ನಮಸ್ತೆ ಎಲ್ರಿಗೂ. ನನ್ನ ಯೂಟ್ಯೂಬ್ ಚಾನಲ್ನ ಒಂದು ಬೇರೆ ಬೇರೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ತಾ ಇದ್ದೆ, ಅಥವಾ ಬೇರೆ ಬೇರೆ ರೀಲ್ಸ್ ಇರ್ಬೋದು ಮಾಡ್ತೀವಿ. ಇವತ್ತು ಒಂದು ಡಿಫ್ರೆಂಟಾಗಿ ಟ್ರೈ ಮಾಡುವಂಥ ಒಂದು ಫಸ್ಟ್ ಒಬ್ಬ ಅಚೀವರ್ಸ್ನ, ಒಬ್ಬ ಸಾಧಕನ ಇಂಟರ್ವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ ಒಂದು ಇಂಟರ್ವ್ಯೂ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ, ಮತ್ತು ಅಲ್ಲೇನಾದರೂ ಫನ್ ಮೂಮೆಂಟ್ ಆದರೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನನ್ನ ಜೊತೆ ಇದ್ದಾರೆ ನನ್ನ ಕೆಲವು ಸ್ಟೂಡೆಂಟ್ಸ್ ಕಮ್ ಫ್ರೆಂಡ್ಸ್. ನೋಡಿ ಇವನು ಹೇಳೋ ಚಿರಂಜಿತ್, ಇವನು ಥರ್ಡ್ BBA. ಆ್ಯಂಡ್ ನಮ್ಮ ಬಿಂದೇಶ್ ಇದ್ದಾನೆ, ತುಂಬ ಟೆಕ್ನಿಕಲಿ ತುಂಬ ಪ್ರೋ ಆಗಿರುವಂಥ ಒಬ್ಬ ಸ್ಟೂಡೆಂಟ್ ಇವ. ಆ್ಯಂಡ್ ಎಡಿಟಿಂಗ್ ಎಲ್ಲ. ನೆಕ್ಸ್ಟ್ ನಮ್ಮ ವರ್ಷಿತ್. ಬೇಗ ಹೋಗ್ಬೇಕಿತ್ತು, ಒಂದು 15 ಮಿನಿಟ್ಸ್ ಲೇಟ್ ಆಗಿದೆ. ಇನ್ ಟೈಮ್ ರೀಚ್ ಆಗಬೇಕು ಅಂತ ನಾವು ಟ್ರೈ ಮಾಡ್ತಾ ಇದ್ವಿ. ನೋಡೋ ಅಲ್ಲೇನೆಲ್ಲ ಆಗುತ್ತೆ. ನಾವೀಗ ಹೋಗ್ತಾ ಇರುವಂಥದ್ದು ಒಬ್ಬ, ನೀವು ನೋಡ್ತಾ ಇರ್ಬೋದು, ಮೈಸೂರಿನಲ್ಲಿ ತುಂಬ ಬ್ರ್ಯಾಂಚ್ ಇರುವಂಥ ಒಂದು ಬೇಕರಿ ಶಾಪ್ ಡಾಲ್ಫಿನ್. ಸೊ ಆಲ್ಮೋಸ್ಟ್ 21+ ಬ್ರ್ಯಾಂಚನ್ನು ಪಡೆದು ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡುವಂಥ ಒಬ್ಬ ಬಿಸ್ನೆಸ್ ಮ್ಯಾನ್. ಕೇಕ್ ಎಲ್ಲ ತುಂಬ ಫೇಮಸ್ ಇವರು. ಆ್ಯಂಡ್ ಯಾಕೆ ಇವರು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ ಅಂದರೆ, ಒಂದು ಬೇಕರಿ ಬಿಸ್ನೆಸ್ಸಲ್ಲಿ ಅದನ್ನು ಇಂಡಸ್ಟ್ರಿ ಟೈಪ್ ಮಾಡಿ ಅದರಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ಸನ್ನು ತೆಗಿಬಹುದು ಅಂತ ತೋರಿಸ್ಕೊಟ್ಟಂಥ ಒಬ್ಬ ವ್ಯಕ್ತಿ. ಸೊ ಈಗ ನಾವು ಹೋಗ್ತಾ ಇರುವಂಥದ್ದು ಅವರ ಇಲ್ವಾಲದಲ್ಲಿರುವ ಮೇನ್ ಸೆಂಟ್ರಲೈಸ್ಡ್ ಕಿಚನ್. ಅಂದರೆ ಸುಮಾರು 100-200ಕ್ಕೂ ಹೆಚ್ಚಿನ ಜನ ವರ್ಕ್ ಮಾಡುವಂಥ ಒಂದು ಪ್ಲೇಸ್ ಅಲ್ಲಿದೆ. ಆ್ಯಂಡ್ ಅದು ಅಲ್ಲಿ ಅವರು ಫುಲ್ಲಾಗಿ ಆ ಒಂದು ಸೆಂಟ್ರಲೈಸ್ಡ್ ಕಿಚನನ್ನು ರೆಡಿ ಮಾಡಿ ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆಲ್ಲ ಅಲೌ ಮಾಡಿದಾರಂತೆ ಇಂಡಸ್ಟ್ರಿಯಲ್ ವಿಸಿಟ್. ಸೊ ಆ ಒಂದು ಪ್ಲೇಸ್ಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಅವರ ಇಂಟರ್ವ್ಯೂವನ್ನು ಮಾಡ್ತೀವಿ. ನೋಡಿ ಅಲ್ಲೆಲ್ಲ ಏನೆಲ್ಲ ಒಂದು ವಿಜುವಲ್ಸ್ ಸಿಗುತ್ತೆ ಅದನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸ್ಟೇಟ್ ರೀಚ್ ಆಗಿದ್ದೀವಿ ಡಾಲ್ಫಿನ್ ಮೇನ್ ಫ್ಯಾಕ್ಟ್ರಿ ಹತ್ರ. ಸೊ ವಿಲ್ ಸಿ ಏನಾಗುತ್ತೆ ಅಂತ. 11:25 ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಸರಿ ಇಲ್ಲ, ಬರಬೇಕಂತ ಕಾಲ್ ಮಾಡಿದ್ವಿ. ನೋಡಿ ನಮ್ಮ ಕ್ಯಾಮರಾ ಚಾರ್ಜ್ ಹಾಕಿದ್ದು. ಏನಪ್ಪ ಅಂತ ಹೇಳಿದ್ರೆ, ಇವರು ಇವತ್ತು ಇಂಟರ್ವ್ಯೂ ಇದೆ ಅಂತ ಗೊತ್ತಿದ್ದು ಕ್ಯಾಮರಾನ ಚಾರ್ಜ್ ಇಟ್ಟಿದ್ದಾರೆ ಪಾಪ ನೈಟ್, ಬಟ್ ಸ್ವಿಚ್ ಹಾಕಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಸೊ ನೀವು ಕೂಡ ಅಷ್ಟೇ, ಯಾವುದಾದ್ರೊಂದು ಚಾರ್ಜ್ಗೆ ಇಟ್ಟರೆ ಸ್ವಿಚ್ ಹಾಕೋದನ್ನು ಮರಿಬೇಕು. ನೋಡಿ ಇದು ಅವರ ಮ್ಯಾನುಫ್ಯಾಕ್ಚರಿಂಗ್ ಫುಲ್ಲಾಗಿ ನೀವು ನೋಡಿದ್ರೆ ಬ್ರಾಂಚ್ಗೆ ಬೇಕಾಗಿರುವಂಥ ಎಲ್ಲ ಬೇಕರಿ ಐಟಮ್ಸ್ ಇಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಸೊ ಬ್ರಾಂಚ್ಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ ಏನಿದೆ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಇಲ್ಲಿಂದಲೇ ಸಪ್ಲೈ ಆಗುತ್ತೆ. ಇದನ್ನು ಅವರು ಮಾಸ್ಟರ್ ಕಿಚನ್ ಅಂತ ಟ್ರೀಟ್ ಮಾಡಿ ಇಲ್ಲಿಂದ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಇದು ಅವರ ಒಂದು ಡ್ರೀಮ್ ಪ್ಲ್ಯಾನ್ ಅಂತ ಹೇಳ್ತಾ ಇದ್ರು. ಬಹುಶಃ ಇದರ ಬಗ್ಗೆ ನಾನು ತುಂಬ ಡೀಟೇಲ್ ಆಗಿ ಇವತ್ತಿನ ಇಂಟರ್ವ್ಯೂಲ್ಲಿ ಕೇಳೋಕೆ ಹೋಗ್ತೀನಿ. ಸೊ ನೋಡುವ ಸರ್ ಎಷ್ಟೊತ್ತಿಗೆ ಬರ್ತಾರೆ, ಇಂಟರ್ವ್ಯೂ ಹೇಗಾಗುತ್ತೆ. ಐ ಆಮ್ ಆಲ್ಸೋ ಸೋ ಎಕ್ಸೈಟೆಡ್. ನನ್ನ ಫಸ್ಟ್ ಇಂಟರ್ವ್ಯೂ ಆಗಿರೋದ್ರಿಂದ ಯಾವ ಥರ ಆಗುತ್ತೆ ಅನ್ನೋದು ನಾನು ಎಕ್ಸೈಟ್ ಆಗಿದ್ದೀನಿ. ವಿಲ್ ಸಿ. ನಾವು ಫ್ಯಾಕ್ಟ್ರಿ ಒಳಗಡೆ ಹೋಗ್ತಿದ್ದೀವಿ. ನೋಡಿ ಫ್ಯಾಕ್ಟ್ರಿ ಒಳಗಡೆ ಹೋಗಬೇಕಾದ್ರೆ ಈ ಥರದ ಕ್ಯಾಪ್ ಎಲ್ಲ ಕಂಪಲ್ಸರಿ ಹಾಕಲೇಬೇಕು. ಒಂದು ಬ್ರ್ಯಾಂಡಲ್ಲಿರೋದು ಕ್ವಾಲಿಟಿ ಆ್ಯಂಡ್ ಹೈಜೀನ್. ಹಾಗಾಗಿ ಈ ಥರದ್ದೆಲ್ಲ ತುಂಬ ಸೇಫ್ಟಿ ಮೆಜರನ್ನು ಅವರು ನಮ್ಗೆ ಕೊಡ್ತಾರೆ. ಹಾಗಾಗಿ ನೋಡಿ ವಿಲ್ ಸಿ. ನಮ್ಮ ಚಪ್ಪಲನ್ನು ಕ್ಲೀನ್ ಮಾಡುವಂಥದ್ದು, ನಮ್ಮ ಫುಟ್ವೇರನ್ನು ಕ್ಲೀನ್ ಮಾಡುವಂಥದ್ದು ಇಲ್ಲಿ ಫುಲ್ಲಾಗಿ ನಿಂತರೆ ಸೆಕ್ಷನ್ ಇದು. ಅಪ್ಸ್ಟೇರಲ್ಲಿ ಇರೋದು ಪ್ಯಾಕಿಂಗ್ ಮೆಟೀರಿಯಲ್ಸ್ ಎಲ್ಲ ಅಪ್ಸ್ಟೇರಲ್ಲಿ ಸ್ಟೋರ್ ಮಾಡ್ತೀವಿ. ಅದು ಮೇನ್ ಎಂಡ್ ಪಾಯಿಂಟ್ ಇಲ್ಲಿ ಇರೋದು ಅಂತೇಳಿ ಪ್ಯಾಕಿಂಗ್ ಎಲ್ಲ ಪ್ರಾಡಕ್ಟ್. ಕ್ರಿಸ್ಮಸ್ಗೆ ರೆಡಿ ಆಗ್ತಿರುವಂಥ ಕೇಕ್ಸ್ ಎಲ್ಲ ಇವಾಗ ಪ್ಯಾಕಿಂಗ್ ಆಗ್ತಾ ಇದೆ. ಇವರದೇ ಬ್ರ್ಯಾಂಡಲ್ಲಿ ಹಾಕುವಂಥ ಕೇಕ್ ಇಲ್ಲಿ ಪ್ಯಾಕಿಂಗ್ ಎಲ್ಲ ಆಗುತ್ತೆ. ಸ್ಮಾಲ್ ಸ್ಲೈಸಸ್ಸು, ಇದು ಡೋನೆಟ್ಸು. ಇಲ್ಲಿ ನೀವು ವೆರೈಟೀಸ್ ಆಫ್ ಐಟಮ್ಸನ್ನು ಅವರಲ್ಲಿ ಫೈನಲ್ ಪ್ರಾಡಕ್ಟ್ ಏನು ಬರುತ್ತೆ ಇಷ್ಟು ಇಲ್ಲಿ ಐಟಮ್ಸ್ ಏನಿದೆ ಬೇರೆ ಬೇರೆ ಬ್ರಾಂಚ್ಗೆ ಸಪ್ಲೈ ಆಗುವಂಥ ಐಟಮ್ಸನ್ನು ಇಲ್ಲಿ ಇಟ್ಟಿದ್ದಾರೆ. ನೋಡಿ ಯಾವ ಥರ ಪ್ರಾಡಕ್ಟ್ಸ್ ಇಲ್ಲಿದೆ. ಬೇರೆ ಬೇರೆ ಕೇಕ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಬಿಸ್ಕೆಟ್ಸ್ ಇರ್ಬೋದು. ನೀವು ನೋಡ್ಬೋದು ಚಾಕ್ಲೇಟ್ ಡೋನೆಟ್ಸ್. ಇದರ ಪೆರಿಷಿಯಬಿಲಿಟಿ ಅಂದರೆ ಡ್ಯೂರೇಬಿಲಿಟಿ ಎಷ್ಟು? ಇದು 4 days ಲೈಫ್. 4 days. ಇದು ರಿಚ್ ಪ್ಲಮ್ ಕೇಕ್ ಅಂತ.
ಇದು 45 ಡೇಸ್ ಲೈಫ್ ಇರುತ್ತೆ. Okay. 1 ಕಿಲೋ ಪ್ಯಾಕಿಂಗ್ ಪ್ರೋಯಿಸ್ ಇದೆ. ಇದು 4 ಡೇಸ್ ಕೇಕ್. ಹಾಂ ಸೇಮ್ ಬಟರ್ ಗಾರ್ಲಿಕ್ ರಸ್ಕ್. ಓಕೆ. ರಸ್ಕಲ್ಲಿ ತುಂಬ ವೆರೈಟೀಸ್ ಇದೆ. ಹಾಂ. ಲೈಟಾಗಿ ಸ್ಪೈಸಿ ಇರುತ್ತೆ. Okay. ಚೆನ್ನಾಗಿರುತ್ತೆ. ಟೀ ಜೊತೆಲೆಲ್ಲ ಚೆನ್ನಾಗಿರುತ್ತೆ. ಬಟರ್ ಗಾರ್ಲಿಕ್ ರಸ್ಕ್ ನೋಡಿ, ರಸ್ಕಲ್ಲೇ ತುಂಬ ವೆರೈಟಿ ಇದೆ. ನಮಗೆಲ್ಲ ಗೊತ್ತಾಗೋಯ್ತು. ಬೇಕರಿಯ ಸ್ಮೆಲ್ ಮೂಗು. ಜಾಮೂನು. ಜಾಮೂನ್ 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 ಬರೀ ಇಂಥದೆಯಾ? ನಾರ್ಮಲ್ ತಿನ್ನೋದು. ಪಾಸ್ತಾ ಜೊತೆಲೆಲ್ಲ ಒಂದು ಸ್ಲೈಸು ಹಾಂ. ಗ್ರಿಲ್ ಮಾಡ್ತಾರೆ. ಮಾವಾ ಕೇಕ್ ಅಂತ ಎಗ್ಲೆಸ್ ಮಾವಾ ಕೇಕ್. ಎಗ್ಲೆಸ್ ಮಾವಾ ಕೇಕ್ ಅಂದರೆ ಇದನ್ನು ಯಾವುದ್ರಲ್ಲಿ ಮಾಡೋದು? ಅದೇ ಮೊಟ್ಟೆ ಇರಲ್ಲ ಇದರಲ್ಲಿ. ಮೊಟ್ಟೆ ಇರಲ್ಲ, ಎಗ್ಲೆಸ್. ಮೋಸ್ಟ್ಲಿ ಹೈದರಾಬಾದ್ರೆಲ್ಲ ಫೇಮಸ್ ಅಲ್ಲ. ಇವರು ಹೊರಗಡೆಯಿಂದ ಪರ್ಚೇಸ್ ಮಾಡಿ ತಮ್ಮ ಬ್ರಾಂಚಲ್ಲಿ ಇರ್ತಾರೆ ಅಂತೆಲ್ಲ ಎಲ್ಲ ಐಟಮನ್ನು ಇವರೇ ಇಲ್ಲಿ ಪ್ರೊಡ್ಯೂಸ್ ಮಾಡೋದು. ಇವಾಗಲೂ ಒಂದು ಬ್ರಾಡ್ ಮೈಂಡೆಡ್ ಕಾನ್ಸೆಪ್ಟ್ ಆಗಿ ಈ ಒಂದು ಬೇಕರಿ ಬಿಸ್ನೆಸ್ಸನ್ನು ಮಾಡ್ತಾರೆ. ನೋಡಿ ಇಲ್ಲೆಲ್ಲ ಬ್ರೆಡ್ ಬನ್ಸ್ ಇದನ್ನೆಲ್ಲ ರೆಡಿ ಮಾಡುವಂಥ ಒಂದು ವರ್ಕ್ ಇದೆ. ಪ್ರೊಡ್ಯೂಸ್ ಮಾಡ್ತಾರಲ್ಲ, ಈಗ ರೆಡಿ ಮಾಡೋದಕ್ಕಿಂತ ಮೊದಲು ಇವರಿಗೆ ನಾನು ಟ್ರೈನಿಂಗ್ ಕೊಡ್ತೀರಾ ನೀವು? ಎಕ್ಸ್ಪೀರಿಯನ್ಸ್ ಇದ್ದವರನ್ನೇ ತಗೊಳ್ತೀರಾ? ಟ್ರೈನಿಂಗ್ ಎಲ್ಲರನ್ನೂ ತಗೊಳ್ತೀವಿ. ಎಕ್ಸ್ಪೀರಿಯನ್ಸ್ ಇರೋವ್ರಿಗೂ ನಾವು ಟ್ರೈಲ್ ಮಾಡಿಸ್ತೀವಿ. ಆಮೇಲೆ ಹೊಸಬ್ರು ಆದರೆ ಅವ್ರಿಗೂ ಟ್ರೈನಿಂಗ್ ಕೊಡ್ತೀವಿ. ಏನಾದರೂ ಕ್ವಾಲಿಫಿಕೇಶನ್ ಫಿಕ್ಸ್ ಮಾಡಿದ್ರಾ ಈ ಕ್ವಾಲಿಫಿಕೇಶನ್ ಏನಿದೆ ವರ್ಕ್ ಮಾಡೋಕ್ಕೆ? ಹೌದು, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ನಾಳೆ ಇಲ್ಲಾದರೆ ನಾವು ಅದ್ರ ಬಗ್ಗೆ ಇದು ಕೊಡ್ತೀವಿ. ಇವಾಗ ಇಲ್ಲಿ ವರ್ಕ್ ಮಾಡೋರೆಲ್ಲ ನಮ್ಮ ಕರ್ನಾಟಕದವರಲ್ಲ, ನಾರ್ತ್ ಇಂಡಿಯಾ ಇಲ್ಲಿರೋರೇ ಜಾಸ್ತಿ. ನೋಡಿ, ಯಾರಿಗಾದರೂ ಬೇಕರಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕಂತ ಆಸೆ ಇದ್ದರೆ, ನಿಮಗೇನಾದರೂ ಈ ಥರದನ್ನ ಒಂದು ಫುಡ್ ಐಟಮ್ಸ್ನ ಪ್ರೊಡ್ಯೂಸ್ ಮಾಡೋದೆಲ್ಲ ಕಲಿಬೇಕಂತ ಹೇಳಿದ್ರೆ ಇಲ್ಲಿ ಜಾಯ್ನ್ ಆಗ್ಬೋದು. ನೋಡಿ, ಡಾಲ್ಫಿನ್ ಇರೋದು ಡಾಲ್ಫಿನ್ನ ತುಂಬ ಫೇಮಸ್ ಆಗಿರುವಂಥ ಒಂದು ಐಟಮಲ್ಲಿ ಕೇಕ್. ಸೊ ಅದನ್ನು ಇಲ್ಲಿ ಈಗಂತೂ ತುಂಬ ಡಿಮಾಂಡ್ ಇದೆ. ಕ್ರಿಸ್ಮಸ್ ಟೈಮಲ್ಲಿ ಇವರದೇ ಆದಂಥ ಒಂದು ಕೇಕ್ ಮೇಳ ಆ ಥರ ಎಲ್ಲ ಮಾಡ್ತಾರೆ. ಅದರಲ್ಲೂ ಈ ಕ್ರಿಸ್ಮಸಲ್ಲಿ ಏನೋ ಆಫರ್ ಎಲ್ಲ ಕೊಟ್ಟಿದ್ದಾರಂತೆ. ತುಂಬ ಪ್ರೋಗ್ರಾಮನ್ನು ಕೇಕ್ ಎಕ್ಸಿಬಿಷನನ್ನು ಮಾಡ್ತಾರೆ. ಸೊ ಒಂದು ಸಮಯ ಇವರ ಕೇಕ್ ಗಿನ್ನೆಸ್ ರೆಕಾರ್ಡಲ್ಲಿ ಕೂಡ ಸೇರಿತ್ತು. ಸೊ ಅಂಥ ಒಂದು ಕೇಕನ್ನು ಪ್ರೊಡ್ಯೂಸ್ ಮಾಡುವಂಥ ಯೂನಿಟಿಗೆ ನಾವು ಎಂಟ್ರಿ ಕೊಡ್ತಾ ಇದ್ವಿ. ಬನ್ನಿ. ಕೇಕ್ ಸ್ಮೆಲ್ ಇಲ್ಲಿ ಪೇಸ್ಟ್ರಿ ಕೇಕ್ ಮಾತ್ರ ಆಗುತ್ತಲ್ಲ, ಎಲ್ಲ ಬೇರೆ ಟೈಮಲ್ಲಿ ನಾರ್ಮಲ್ ಕೇಕ್ಸ್ ರೆಡಿ ಆಗುತ್ತೆ. ಈ ಒಂದೊಂದು ಟೈಮಲ್ಲಿ ಒಂದೊಂದು ಫ್ಲೇವರ್ ರೆಡಿ ಆಗುತ್ತೆ. ಎಷ್ಟು ಡಿಮಾಂಡ್ ಇದೆ ಆ ಬೇಸಲ್ಲಿ ನೀವು ಇಲ್ಲಿ ಪ್ರೊಡ್ಯೂಸ್ ಮಾಡಿ. ಹೌದು, ಇವಾಗ ಫಸ್ಟ್ ಟ್ರಿಪ್ಪಿಗೆಲ್ಲ ಡಿಸ್ಪ್ಯಾಚ್ ಆಗೋಯಿತು. ಇವಾಗ ಸ್ಟಾರ್ಟ್ ಮಾಡಿದ್ದು ಸೆಕೆಂಡ್ ಟ್ರಿಪ್. ಅದು ಫಿಲ್ ಆದ ತಕ್ಷಣ ಕೋಲ್ಡ್ ರೂಮಿಗೆ ಹೋಗುತ್ತೆ. ಕೋಲ್ಡ್ ರೂಮ್ ಅಂದರೆ ಇವರು ಯಾವ ಥರ ಮಾರ್ಕೆಟಲ್ಲಿ ಡಿಮಾಂಡ್ ಇದೆ ಒಂದು ಕೇಕನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಆ ರೀತಿ ಇಲ್ಲಿ ಇವರು ಪ್ರೊಡ್ಯೂಸ್ ಮಾಡಿ ಡಿಸ್ಪ್ಯಾಚ್ ಮಾಡ್ತಾರೆ. ಈಗ ನಾವು ಬಂದಿರುವಂಥ ಟೈಮ್ ಆಲ್ಮೋಸ್ಟ್ 11:30 ಆಗಿರೋದ್ರಿಂದ ಒಂದು ಬ್ಯಾಚ್ ಈಗ ಡಿಸ್ಪ್ಯಾಚ್ ಆಗಿದೆ. ಅಂದರೆ ನೆಕ್ಸ್ಟ್ ಇನ್ನೂ ಈವ್ನಿಂಗ್ ಟೈಮ್ ಡಿಮಾಂಡ್ ಬಂದರೆ ನೆಕ್ಸ್ಟ್ ಮಾರ್ನಿಂಗ್ ಅದನ್ನು ಮಾಡಿ ಇಲ್ಲಿಂದ ಡಿಸ್ಪ್ಯಾಚ್ ಮಾಡ್ತಾರೆ. ಇದನ್ನು ಯಾವ ಥರ ಸ್ಟೋರ್ ಮಾಡ್ತಾರೆ ಅಂತ ಚಾಕ್ಲೇಟ್ ರಫಲ್, ನೆಕ್ಸ್ಟ್ ಮಿಕ್ಸ್ ಫ್ರೂಟ್, ಕೇಕನ್ನು ಸ್ಟೋರ್ ರೂಮ್ ಮಾಡುವಂಥ ಒಂದು ಕೋಲ್ಡ್ ಫುಲ್ ರೂಮ್ ಫುಲ್ ಆಫ್ ಕೇಕ್ಸ್. ಅರ್ಥ ಆಯ್ತು ಅನ್ಸುತ್ತೆ. ನೋಡಿ ನೋಡಿ ನೋಡಿ, ಇವರು ಇಲ್ಲೇ ಇರ್ತಾರ? ಇವಾಗ ಸೆಟ್ ಮಾಡೋಕ್ಕೊಳಗಲ್ಲ, ಉಲ್ಟಿ ಬೇರೆ ಓಕೆ, ಥ್ಯಾಂಕ್ ಯು. ಇದು ಎಷ್ಟು ಟೆಂಪ್ರೇಚರಲ್ಲಿ ಸ್ಟೋರ್ ಆಗಬೇಕು ಸರ್? ಆ ಥರ ರೂಲ್ಸ್ ಇದೆ? ಆಚೆ ಡಿಸ್ಪ್ಲೇ ಎಲ್ಲ ಹೌದಾ?
ಇದರ ಒಂದು ಕಂಡೀಷನ್ಸ್ ಯಾವ ಥರ ಇರಬೇಕು ಅನ್ನೋದನ್ನು ಅವ್ರು ಬರ್ತಾರಂತ. ಇದು ಟೆಂಪ್ರೇಚರ್ 3 ಗಂಟೆ ಬರುತ್ತೆ. ಇವಾಗ 6 ಇದೆ, 3 ಗಂಟೆ ಬರುತ್ತೆ. ಮೈನಸ್ ಇದೆ. ಎಲ್ಲೂ ಸ್ಟೋರ್ ಮಾಡ್ತೀರಾ? ಚೀಸ್ ಕೇಕ್ ಎಲ್ಲ ಇನ್ನೂ ಕೋಲ್ಡ್ ಆಗಿ, ಅಂದರೆ ಇನ್ನೂ ತುಂಬ ಕೋಲ್ಡ್ ಆಗಿ ಸ್ಟೋರ್ ಮಾಡುವಂಥ ಪ್ಲೇಸ್ ಇಲ್ಲಿ ತುಂಬ ಕೋಲ್ಡ್. ಬಹುಶಃ ಇಲ್ಲಿ ತುಂಬ ಹೊತ್ತಿರೋ ಹಾಗಿಲ್ಲ. ಡ್ರೀಮ್ ಕೇಕ್ ಅದು. ಆಮೇಲೆ ಚೀಸ್ ಕೇಕ್ಸ್ ಎಲ್ಲ ಇದರಲ್ಲಿ ಏನಕ್ಕೆ ಆ ಚೀಸ್ ಕೇಕನ್ನು ಇಲ್ಲಿ ಸ್ಟೋರ್ ಮಾಡಬೇಕು? ಗಟ್ಟಿ ಇರಬೇಕು, ಸೆಟ್ ಆಗಬೇಕು. ನಾರ್ಮಲ್ ಪೇಸ್ಟ್ರೀಸ್ ಇದರಲ್ಲಿ ಹಾಳಾಗುತ್ತೆ. ಇವಿಷ್ಟು ಇಲ್ಲಿಯ ಪ್ರೊಡಕ್ಷನ್ ಯೂನಿಟ್ ಒಂದು ಇನ್ಫಾರ್ಮೇಷನ್. ಇನ್ನೂ ಡಿಟೇಲ್ ಆಗಿ ಸರ್ ಬರಬೇಕಷ್ಟೆ, ಅಂದರೆ ಇದರ ಒಂದು ಏನು ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಅವ್ರು ಬರಬೇಕಷ್ಟೆ. ಅವ್ರನ್ನ ಇಂಟರ್ವ್ಯೂ ಮಾಡಬೇಕು. ಅವರಲ್ಲಿರುವಂಥ ಡ್ರೀಮ್ ಬಗ್ಗೆ ನನಗೆ ಡಿಟೇಲ್ ಆಗಿ ಇಂಟರ್ವ್ಯೂ ಅಲ್ಲಿ ನೀಡ್ತಾ ಹೋಗ್ತೀನಿ. ಸೊ ವೈಟಿಂಗ್ ಫಾರ್ ಡಿಸಾಸ್ಟರ್. ಸೊ ಕೇಕ್ನ ಹಿಂದಿರುವಂಥ ಮಾಸ್ಟರ್ ಮೈಂಡಲ್ಲಿ ಇಬ್ಬರು ಇದ್ದಾರೆ, ಇನ್ನೊಬ್ಬರು ಇದ್ದಾರೆ. ಬಟ್ ಇವಾಗ ನಮ್ಗೆ ಸಿಕ್ಕಿದ್ದು ಸರ್ ನಿಮ್ಮ ಹೆಸರು ಸಂತೋಷ್. ನೀವು ಕೇರಳ ಬೇಸಿಕಲಿ, ಮೈಸೂರು. ಓಕೆ. ಸೊ ಈ ಸರ್ ಒಂದು ಕೇಕನ್ನು ರೆಡಿ ಮಾಡೋದಕ್ಕೆ ಆ್ಯಸ್ ಪರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಷ್ಟು ಟೈಮ್ ತಗೊಳ್ತೀರಾ? ಬೇರೆ ಬೇರೆ ಫ್ಲೇವರ್ ಅಥವಾ ಹೇಗೆ ಟೈಮಿಂಗ್ಸ್ ಏನಾದರೂ ಇದೆಯಾ? ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇದೆ? 14 ಇಯರ್ಸಿಂದ ಇಲ್ಲ ಬೇರೆ ಕಡೆ ವರ್ಕ್ ಮಾಡ್ತಿದ್ರು? ಇಲ್ಲ ಸರ್, ಇಲ್ಲ ಕೇಕ್ ಪ್ರೊಡ್ಯೂಸ್ ಮಾಡೋ ಫೀಲ್ಡಲ್ಲೇ ವರ್ಕ್ ಮಾಡ್ತಿದ್ರು ಮೊದಲೇ? ಇವಾಗ ಸ್ಟಾರ್ಟ್ ಆಗಿದೆ ಇಲ್ಲ ಸರ್ ಬೇಸಿಕಲಿ. ಹೌದಾ? ಇಲ್ಲಿ ಬಂದು ಇಲ್ಲಿ ಹೆಲ್ಪರ್ ಆಗಿ ಬಂದು ಇಲ್ಲೇ ಚಾನ್ಸ್ ಕೊಟ್ಟಿದ್ದಾರೆ. ನಿಮ್ಮ ಗುರು ಬೇರೆ ಯಾರು ಇದ್ದಾರೆ? ನಿಮ್ಮ ಟೀಚರ್? ಅವ್ರು ಇಲ್ಲಿಲ್ಲ, ಅವರು ಇಲ್ಲಿ ಬಟ್ ನಮಗೆ ಪಾಸಿಟಿವ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ನಾನು ಹೆಲ್ಪರ್ ಲೆವೆಲಿಂದ ಇವಾಗ ಎಕ್ಸಿಕ್ಯೂಟಿವ್ ಸಪೋರ್ಟ್ ಅವರೇ ನೋಡಿ. ಒಂದು ಕೇಕ್ ಪ್ರೊಡ್ಯೂಸ್ ಮಾಡೋ ಯೂನಿಟಲ್ಲಿ ಹೆಲ್ಪರ್ ಆಗಿ ಬಂದು ಇವಾಗ ಈ ಒಂದು ಕೇಕ್ ಯೂನಿಟ್ನ ಮೇಯ್ನ್ ಶೆಫ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ವೆರೈಟೀಸ್ ಆಫ್ ಕೇಕನ್ನು ನೀವು ರೆಡಿ ಮಾಡ್ತೀರಿ ಇವಾಗ? ಸುಮ್ಮನೆ ಹೇಳಿ ಸರ್, 50 ಅಬೌವ್ ವೆರೈಟೀಸ್ ಆಫ್ ಕೇಕನ್ನು ನೀವು ರೆಡಿ ಮಾಡ್ತೀರಿ. ಇವಾಗ ಕ್ರಿಸ್ಮಸ್ ಬರ್ತಾ ಇದೆಯಲ್ಲ, ಏನಾದರೂ ಸ್ಪೆಷಲ್ ಏನಾದರೂ ಕೇಕ್ ಏನಾದರೂ ಮಾಡೋದು? ಕೇಕ್ ಇದೆ, ಐರಿಶ್ ಪ್ಲಮ್ ಇದೆ, ಓಕೆ. ಡ್ರೈ ಫ್ರೂಟ್ ಪ್ಲಮ್ ಕೇಕ್ ಇದೆ. ಪ್ಲಮ್ ಕೇಕ್ ಲಾಸ್ಟ್ ಟೈಮ್ ಡಾಲ್ಫಿನ್ ಅವ್ರದ್ದೊಂದು ರೆಕಾರ್ಡ್ ಆಗಿತ್ತು, ಒಂದು ದೊಡ್ಡ ಕೇಕನ್ನು ಮಾಡಿ. ಅದರಲ್ಲಿ ನೀವು ಇದ್ರಾ? ಹೌದು ಸರ್. ಈ ಸಲ ಆ ಥರ ಏನಾದರೂ ಮಾಡೋದೇನಾದರೂ ಹೇಗೆ? ಈಗ ನಮ್ಮ ಹತ್ರ ಚಾರ್ಮಿನಾರ್ ಮಾಡಿದ್ದೀವಿ, ಆಲ್ಮೋಸ್ಟ್ ಗ್ರೋ ಶೋ ಚಾರ್ಮಿನಾರ್ ಕೇಕಲ್ಲಿ ಕೇಕಲ್ಲಿ ಮಾಡಿದ್ದೀವಿ. ಈ ವರ್ಷ ಮಾಡಿದ್ದೀರಾ? ಇದೆಯಾ ಈಗ ಹೌದು, ನಮಗೆ ಪ್ರೆಸೆಂಟ್ ನಮಗೆ ಓ, ಗ್ರೋ ಶೋ ಸಿಗುತ್ತೆ. ಎಕ್ಸಿಬಿಷನಲ್ಲಿ ಇದೆ. ಹೌದು ಸರ್. ಕೇಕಲ್ಲಿ ಚಾರ್ಮಿನಾರನ್ನು ಮಾಡಿದ್ರು. ಸೊ ಅಂದರೆ ಆ ಥರದೊಂದು ಕಾನ್ಸೆಪ್ಟನ್ನು ಅದರ ಹಿಂದಿರುವಂಥ ಮಾಸ್ಟರ್ ಮೈಂಡ್ಗಳು ಇವರೇ, ಅಂದರೆ ಈ ನಿಜವಾದ ಒಂದು ವರ್ಕರ್ಸ್ ಏನಂತೀವಿ, ಹಾರ್ಡ್ ವರ್ಕರ್ಸ್ ಅಂತೀವಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ? ಲೈಕ್ ಕೇಕ್ ನಮ್ಮ ಕೇಕ್ ಯೂನಿಟ್ಲಿ ಒಂದು 40 ಮೆಂಬರ್ಸ್ ಇದ್ದಾರೆ. ನೀವು ಅವರಿಗೆ ಈಗ ಗೈಡ್ ಮಾಡ್ತಾ ಇದ್ದೀರಾ? ಹೌದು ಸರ್. ಡ್ರಿಂಕ್ಸ್ ಇರುತ್ತೆ, ಸ್ಪಾಟ್ ಲೈಕ್ ಕಟಿಂಗ್ ಮಾಡೋದು, ಫಿನಿಶಿಂಗ್ ಇವರಿಗೆ ಎಷ್ಟು ನೀಟ್ ಆ್ಯಂಡ್ ತುಂಬ ಖುಷಿ ಇದೆ ವರ್ಕಲ್ಲಿ. ತುಂಬ ಎನರ್ಜೆಟಿಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರೊಡ್ಯೂಸ್ ಮಾಡುವಂಥ ಯೂನಿಟ್ ಮೇಲೆ ರೆಡಿ ಮಾಡುವಂಥ ಒಂದು ಯೂನಿಟ್ ಯಾವ ಥರ ರೆಡಿ ಮಾಡ್ತಾರೆ ಇದೆಲ್ಲ ನಾವು ನೋಡಲೇ ಇಲ್ಲ. ನಾವು ಜಸ್ಟ್ ತಿಂದದ್ದು ಮಾತ್ರ. ಇವಾಗ ನೋಡಿ ಬನ್ನಿ, ಇಲ್ಲಿಂದ ಯಾವ ಥರ ಸೈಜನ್ನು ಒಂದು ಬೌಲಲ್ಲಿ ರೆಡಿ ಮಾಡ್ತಾರೆ. ಇಷ್ಟು ದೊಡ್ಡ ಒಂದು ಬಿಸ್ನೆಸ್ ಅಥವಾ ಒಂದು ಇಂಡಸ್ಟ್ರಿಯನ್ನು ಇಷ್ಟು ಪ್ಲ್ಯಾನ್ಡ್ ಆಗಿ ಮಾಡಬೇಕಂದ್ರೆ ಅಷ್ಟೇ ರೀತಿಯಾದಂಥ ಒಂದು ಡೆಡಿಕೇಶನ್ ಇರಬೇಕು. ಇದವರ ಡ್ರೀಮ್ ಅಂತ ಅನಿಸುತ್ತೆ ನನಗೆ. ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ತನ್ನ ವರ್ಕಲ್ಲಿ ಒಂದು ಪ್ಯಾಷನ್ ಇದ್ದರೆ, ಒಂದು ಡೆಡಿಕೇಶನ್ ಇದ್ದರೆ ಯಾವ ಥರ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಬಹುಶಃ ಇದೆಲ್ಲ ಎಕ್ಸಾಂಪಲ್. ಪ್ರತಿಯೊಬ್ಬ ವ್ಯಕ್ತಿನೂ ಅವನ ವರ್ಕಲ್ಲಿ ಅವನು ಖುಷಿ ಪಡ್ತಾ ಇದ್ದಾನೆ. ಒಬ್ಬ ಒಂದು ಹೌಸ್ ಕೀಪಿಂಗಿಂದ ಹಿಡಿದು ಒಬ್ಬ ಕೇಕ್ ಮೇಕರ್ ತನಕನೂ ಅವನ ವರ್ಕಲ್ಲಿ ಖುಷಿ ಪಟ್ಟಾಗ ಈ ಥರದ ಔಟ್ಕಮ್ಗಳು ಬರೋಕ್ಕೆ ಸಾಧ್ಯ. ಇವರ ಬ್ರ್ಯಾಂಡಲ್ಲೇ ಇದೆ 100% ಕ್ವಾಲಿಟಿ ಆ್ಯಂಡ್ ಹೈಜೀನ್. ಬಹುಶಃ ಇಲ್ಲಿ ಅದೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಡೆಮೋ ಆಗ್ತಾ ಇದೆ. ಸೊ ನಿಜವಾಗ್ಲೂ ಗ್ರೇಟ್. ಕೆಲವೊಂದು ಕಡೆ ಪ್ರತಿಯೊಬ್ಬರಿಗೂ ಕೂಡ ಇದೆ ಎನರ್ಜೆಟಿಕ್. ಒಂದು ಬೇಕರಿಯಲ್ಲಿ ಇಷ್ಟು ದೊಡ್ಡ ಪ್ಲ್ಯಾಂಟನ್ನು ನಿರ್ಮಾಣ ಮಾಡ್ಬೋದು, ಇಷ್ಟು ದೊಡ್ಡ ಯೂನಿಟನ್ನು, ಅದು ಸಪ್ರೇಟ್ ಒಂದೊಂದು ಕೇಕ್ಗೆ ಆಗಿರ್ಬೋದು, ಒಂದು ಬಟರ್ ಅಥವಾ ಒಂದು ರಸ್ಕ್ ಅಥವಾ ಒಂದು ಬಿಸ್ಕೆಟನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಯೂನಿಟಿಗೆ ಒಂದು ಪ್ರೊಡಕ್ಷನ್ ಯೂನಿಟನ್ನೇ ಸಪ್ರೇಟ್ ಮಾಡಿ ಈ ಥರದೊಂದು ಕಾನ್ಸೆಪ್ಟನ್ನು ಮಾಡ್ಬೋದು ಅಂತ ಇದ್ದೀವಿ. ದಟ್ ಇಸ್ ಗ್ರೇಟ್.
ಕೇಕ್ ಶೋ ಇವತ್ತು ನನ್ನಿಂದ ಸ್ಟಾರ್ಟ್ ಆಗಿದೆಯಲ್ಲ ಮಹಾರಾಜ ಕಾಲೇಜ್ ಗ್ರೌಂಡ್ ಅಂತ DC ಆಫೀಸ್ ಇದೆಯಲ್ಲ ಅದ್ರ ಎಷ್ಟು ದಿವಸ ಇದೆ 10 ಡೇಸ್ ಇದೆ. ನೋಡಿ ಕೇಕಲ್ಲಿ ಒಂದು ಎಕ್ಸಿಬಿಷನ್ ಅನ್ನ ಇವರು ಸ್ಟಾರ್ಟ್ ಮಾಡ್ತಾರೆ. ತುಂಬ ವರ್ಷಗಳಿಂದ ನಡೀತಾ ಇದೆ. 14 ಇಯರ್ಸಿಂದ 14 ವರ್ಷದಿಂದ ಕೇಕ್ ಎಕ್ಸಿಬಿಷನ್ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಒಂದು ದೊಡ್ಡ ಇವೆಂಟ್ ಆಗುತ್ತೆ. ಬಹುಶಃ ಇವತ್ತು ಸರ್ ಕೂಡ ಬಿಸಿ ಇರೋದು ಅದೇ ಕಾರಣಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಮಹಾರಾಜ ಕಾಲೇಜಲ್ಲಿ ನಡೀತಾರೆ. ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ನಡೀತಾರೆ. ಸಾಧ್ಯ ಆದರೆ ನಾವು ಕೂಡ ಒಂದ್ಸಲ ವಿಸಿಟ್ ಕೊಡ್ತೀವಿ. ನಮಗೆ ಟೇಸ್ಟ್ ಮಾಡೋಕ್ಕೆ ಪ್ಲಮ್ ಕೇಕ್ ಕೊಟ್ಟಾರೆ. ಹೇಗಿದೆ ಅಂತ ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಹಿಂಗಮ್ಮ ಇದೆ ಸೂಪರ್. ಚಿರಂಜಿತ್ ನೈಸ್. ಸೂಪರ್ ಆಗಿದೆ. ಸ್ವೀಟ್ ಅಂತ ಹೇಳಿದ್ರೆ ತುಂಬ ದೂರ. ಇದರಲ್ಲೂ ಕೇಕ್ಸ್ ಎಲ್ಲ ತುಂಬ ರೆಫರ್ ಮಾಡೋದು. ಆದರೆ ಟೇಸ್ಟ್ನಲ್ಲಿ ಹೇಳಬೇಕಂದ್ರೆ ತುಂಬ ಸೂಪರ್ ಇದೆ. ಅದರ ಫ್ಲೇವರ್ ಇದೆಯಲ್ಲ ಪ್ರತಿಯೊಂದು ಅದರ ಸಿಂಗಲ್ ಯೂನಿಟಲ್ಲೂ ಕೂಡ ಮಿಕ್ಸಪ್ ಆಗಿ ತುಂಬ ಟೇಸ್ಟ್. ಅಲ್ಟಿಮೇಟ್. ವಿ ಆರ್ ಗೆಟಿಂಗ್ ರೆಡಿ. ಸ್ವಲ್ಪ ಸೆಟಪ್ ಎಲ್ಲ ಆಗ್ತಾ ಇದೆ. ಇಟ್ಲಿ ಬಿಟ್ಟು ನಾವು ಗೊತ್ತಿಲ್ಲ ಫಸ್ಟ್ ಟೈಮ್ ನೋಡಿ ಸೆಟಪ್. ಒಂದು ಇಂಟರ್ವ್ಯೂ ಅಂದರೆ ಅಷ್ಟು ಈಸಿ ಇಲ್ಲ, ಎಷ್ಟು ಕಷ್ಟ ಇದೆ, ಎಷ್ಟು ನೋಡಿ ಕ್ಯಾಮರಾ ಲೈಟ್ ಟೆಕ್ನಿಷಿಯನ್ಸ್. ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಗ್ತದೆ. ಎಲ್ಲ ಸಪೋರ್ಟರ್ಸ್ನ ಟೀಮ್ ಮೆಂಬರ್ಸ್ ವರ್ಷಿತ್ ರಾಜ್, ನಮ್ಮ ಚಿರಂಜಿತ್, ಸಮೀರ್ ಅವರು ನಮಗೆ ಸ್ವೀಟ್ಸ್ ತಂದು ಕೊಟ್ಟರು. ಆ್ಯಂಡ್ ಇವಾಗ ನಮಗೆ ಪ್ಲ್ಯಾಂಟ್ನ ಬಗ್ಗೆ ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಮ್ಮ ಬ್ಲಾಗ್ ಚಾನಲ್ ಇದೆ ಖಂಡಿತ ಲಿಂಕ್ ಕಳಿಸ್ತೀವಿ. ಫೈನಲಿ ಇಂಟರ್ವ್ಯೂ ಎಲ್ಲ ಆಯಿತು, ಮುಗೀತು. ಅಂದರೆ ಒಂದು ಫಸ್ಟ್ ಟೈಮ್ ನನ್ನ ಇಂಟರ್ವ್ಯೂ ಈ ಥರದೊಂದು ಪರ್ಸನ್ ಜೊತೆ ಆಗ್ತಿರುವಂಥದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ನೋಡೋ ಇನ್ನು ರಿಸಲ್ಟ್ ಔಟ್ಕಮ್ ಹೇಗೆ ಬರುತ್ತೆ, ಅಥವಾ ಎಡಿಟ್ ಎಲ್ಲ ಆದಮೇಲೆ ನಮ್ಮ ಬಿಂದೇಶ್ ಅವರ ಕೈ ಕೆಳಗದಿಂದ ಹೇಗೆಲ್ಲ ಬರುತ್ತೆ ವೆರಿ ಸೂನ್ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ ಆ್ಯಂಡ್ ಸಪೋರ್ಟ್ ದ ಚಾನಲ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ಸ್ ಕಣ್ರೋ ನಮ್ಮ ಬಾಯ್ಸ್ಗೆಲ್ಲರಿಗೆ. ವರ್ಷಿತ್, ಚಿರಂಜಿತ್, ಬಿಂದೇಶ್, ದೇ ಡನ್ ವೆಲ್. ತುಂಬ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಬ್ಯೂಟಿಫುಲ್ ಆಗಿ ಬಂತು ಅಲ್ವೇನ್ರು? ಹೇಗೆ ಬಂತು? ಹಾಂ ನಿಜವಾಗ್ಲೂ ಥ್ಯಾಂಕ್ ಯು. ಎಲ್ಲ ಔಟ್ಕಮ್ ನೀವು ನೋಡ್ತೀರಾ. ವಿಲ್ ಸಿ ಸೂನ್. ಥ್ಯಾಂಕ್ ಯು.